ಆಹಾಹಾಹಾಹಾ ಮನೆ ಒಂಥರ ಅದೇನೋ ಅಂತಾರಲ್ಲ, ತಲೆಗೆ ಎಣ್ಣೆ ಹಾಕಂದ್ಮೇಲೆ ತಂಪು ತಂಪು ಕೂಲು ಕೂಲು ಅಂತ ಹಂಗಾಗೈತೆ ನೋಡು. ಮನೆ ಎಷ್ಟು ಪ್ರಶಾಂತವಾಗಿ ಕೂಲು ಕೂಲಾಗೈತೆ. ಫ್ರಿಜ್ಜಲ್ಲಿ ಇಟ್ಟಿರೋ ಜ್ಯೂಸ್ ಇದ್ದಂಗೆ ಐತಲ್ಲ ಮನೆ ವಾತಾವರಣ. ಹಬ್ಬ ಬಾ 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 ಹಬ್ಬ. ಸದ್ಯ ಅಂತೂ ಇಂತೂ ತೊಲಗದ್ಲಪ್ಪ. ನಂಗಂತೂ ಖುಷಿ ತಡ್ಕೊಳಕ್ಕೆ ಆಯ್ತಲ್ಲ. ಯಾವ್ದಾದ್ರೂ ಹಾಡು ಹೇಳ್ಬೇಕಲ್ಲ. ನನಗಂತೂ ಖುಷಿ ಬಂದಾಗ ಹಾಡು ತಾನಾಗೆ ಬಂದ್ಬಿಡ್ತೈತಿ. ಅಲ್ಲ, ಆ ತಿಪ್ಪೇಸ್ವಾಮಿ ಹೋಗಿ ಹೋಗಿ ಆ ಚೈತ್ರನಿಗೆ ಎಂತ ಹಾಡು. ನನ್ಗೆ ಇವಾಗ್ಲೂ ಅವನ ಹಾಡು ಹೇಳ್ತಿದ್ದದ್ ನೆನ್ಸ್ಕೊಂಡ್ರೆ ನನಗಂತೂ ತುಂಬಾ ನಗು ಬರ್ತೈತಪ್ಪ. ಇದ್ಯಾಕಿದು ನಮ್ಮತ್ತೆವ್ವ ಹಿಂಗ್ ಕೈ ಹಿಡ್ಕೊಂಡು ನಿಂತೈತಲ್ಲ, ಯಾಕೆ? ನಮ್ಮತ್ತಿಗೆ ಏನಾದ್ರೂ ಅದೇನೋ ಅಂತಾರಲ್ಲ ಪಿಡ್ಸ್ ಬರುತ್ತಂತ. ಹಬ್ಬ ಅವಾಗ ಬಂದಾಗ್ಲೇ ತಾನೆ ಕಬ್ನ ಕೊಡೋದು. ಅದೇನಾರ ಬಂದೈತೀನಿ ನಮ್ಮತ್ತೆಗೆ? ಅತ್ತೆವಾ ಅತ್ತೆವಾ ಏನ್ ಮಾಡ್ತಿದ್ದೀರಾ? ಖುಷಿ ಕಣೆ, ಖುಷಿ ಖುಷಿ ಆಗೈತೆ ಕಣೆ ನನಗೆ. ಆ ಚೈತ್ರ ಹೆಂಗಿದ್ರು ತೊಲ್ಕೊಳ್ಳಲ್ಲ ನೋಡು. ಮನೆ ಪ್ರಶಾಂತವಾಗಿದೆ. ಇವಾಗ ನಂದೇ ಆರ್ಭಟನೋ ನನಗೆ ಅಡ್ಗೆ ಪಟ್ಟನ್ ಪಟ್ಟ. ಅಲ್ಲ ಕಣೆ ದುರ್ಗವ್ವ, ಆ ಚೈತ್ರನ್ಗೆ ಎಂತ ಹಾಡು ಹೇಳ್ದ ನೋಡು ಆ ತಿಪ್ಪೇಸ್ವಾಮಿ. ಕರೆಕ್ಟಾಗಿರೋ ಹಾಡು ಹೇಳವನೇ ಕಣೆ. ಹೌದಾ ಅತ್ತಮ್ಮ? ಯಾವ ಹಾಡು ಹೇಳ್ದ? ನಾನಂತೂ ಅದ್ರ ಕಡೆ ಲಿಗನೇ ಇರ್ಲಿಲ್ಲ. ಎದ್ದೆ ಕಣೆ ಪೆದ್ದಿ ನೀನು. ಕೇಳಿಸ್ಕೋ, ನಾನು ತಿಪ್ಪೇಸ್ವಾಮಿ ಅಂತ ಅನ್ಕೋ. ಅವನು ಹಿಂಗೆ ಆಡಿದ್ದು. ಹೌದಾ ಅತ್ತ? ಸರಿ ಸರಿ ಹಾಡಿ, ಅದು ಯಾವ ಹಾಡು ಅಂತ ನಾನು ಕೇಳಿಸ್ಕೊತೀನಿ. ಬಾನಿಗೊಂದು ಎಲ್ಲೆ ಎಲ್ಲಿದೆ, ನಿನ್ನಾಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು, ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳು ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ಅಯ್ಯೋ, ರಾಜ್ಕುಮಾರ್ ಸಾಂಗ್ ಚೆನ್ನಾಗೇ ಐತಲ್ಲ ಅಥವಾ? ಇಷ್ಟು ಒಳ್ಳೆ ಸಾಂಗ್ ಆಡವನೆ, ಮತ್ತಿನ್ನೇನು ಎಲ್ಲ ಚೆನ್ನಾಗಿದೆಯಲ್ಲ. ಪೆದ್ದುಡ್ಗಿ ಆ ಅರ್ಥ ತಿಳ್ಕೊಂಡೇನೆ ನಮ್ ಚೈತ್ರನ್ಗೋ ಅಬ್ಬಬ್ಬಬ್ಬಬ್ಬಬ್ಬ ಬೇಜಾನ್ ಆಸೆಗಳು, ಬೇಜಾನ್ ದುರಂಕರಗಳು, ಅದನ್ನೆಲ್ಲ ಮರ್ತು ಬಿಟ್ಟ ನೀನು. ಇದನ್ನೆಲ್ಲ ನಾನು ನೆನ್ಪು ಮಾಡ್ಕೊಂಡು ಅವಾಗ ಅಂತ ನಗ್ತಾ ಇದ್ದೀನಿ ಕಣೆ. ಇದೇನಪ್ಪ, ಮನೇಲಿ ಇದ್ದಾರೋ ಇಲ್ವೋ? ಯಾರ್ದು ಸುದ್ದಿನೇ ಇಲ್ಲ, ಯಾರು ಕಣ್ಣಿಗೆ ಕಾಣ್ತಾನೆ ಇಲ್ವಲ್ಲಪ್ಪ. ಒಳಕ್ಕೆ ಹೋಗಿ ನೋಡ್ತೀನಿ ತಡಿ. ನನ್ನ ತಂಗಿಯವ ಹೋದ್ಮೇಲೆ ಮನೇಲಿ ಎಂಥ ಸದ್ದು ಇಲ್ಲ, ಏನೂ ಇಲ್ಲ. ಒಂಥರ ಬಿಕೋ ಅಂತೈತೆ ಮನೆ. ನಂಗಂತೂ ಬೇಜಾರಾಯ್ತಿತ್ತಪ್ಪ. ತೀಟ್ಲೆ ಪಾಟ್ಲೆ ಮಾಡೋರು ಇದ್ರೇ ಮನೆ ಲೆಕ್ಕ ಲೆಕ್ಕ ಅಂತ ಹೊಳಿಯುತ್ತದೆ. ನನಗಂತೂ ತುಂಬ ಬೇಜಾರಾಯ್ತಿತ್ತು ನೋಡು. ಮತ್ತೆ ಅಯ್ಯೋ, ಮನೆಗೆ ಬಂದ್ರೇ ಒಂಥರ ಬಿಕೋ ಅನಿಸ್ತೈತೆ. ನನ್ನ ಮಗನೋ 3 ಹೊತ್ತು ಕೆಲಸ, ಇನ್ನೊಂದು ಸೊಸೆನೋ ಮನೇಲಿ ಇರೋ ಬರೋ ಕೆಲಸ ಎಲ್ಲ ನನ್ನ ಹೆಂಡ್ತಿ ಕೊಟ್ಟಿರ್ತಾಳೆ. ನನ್ನ ಹೆಂಡ್ತಿ ಅದೇನು ಮಾಡ್ತಾನೋ ಏನು ಮಾಡ್ತಾಳೋ ಒಂದು ಗೊತ್ತಿಲ್ಲ. ಅವನೇನು ಮಾಡ್ತಾನೆ ಅಂತ ತಿಳಿಯಲ್ಲ, ಇವಳೇನು ಮಾಡ್ತಾಳೆ ಅಂತಲೂ ತಿಳಿಯಲ್ಲ. ಇವಳು ಮಾತ್ರ ನನ್ನ ಹೆಂಡ್ತಿ ಜಮ್ ಅಂತ ಕುತ್ಕೊಂಡಿರ್ತಾಳೆ. ಎಂತ ಕುಲ ಏಕಿಲ್ಲ ನನ್ನ ಹೆಂಡ್ರು. ತಡಿಯವ, ನನ್ನ ಸೊಸೆ ಯಾಕಿನ್ ಕರೆದ್ಬಿಟ್ಟತೆಗೆ ಬಿಸಿ ಬಿಸಿ ಟೀ ಕುಡಿದ್ರೇ ಸರಿ. ತಲೆ ದಿಮ್ ಅಂತಿರೋದಕ್ಕೂ ಹಂಗ ಪುಸುಕ್ ಅಂತ ಇಳಿದು ಹೋಗುತ್ತೆ. ಸೊಸೆವಾ, ಸೊಸೆ ಒಂಚೂರು ಟೀ ತತ್ತರವ ಇಲ್ಲಿ. ಇನ್ನೊಂದು ಹಾಡು ಏನು ಗೊತ್ತಾ, ನನಗೆ ಖುಷಿಯಾದಾಗ ಹಾಡು ಹೇಳ್ಬೇಕು ಅಂತ ಅನ್ಸುತ್ತೆ. ಯಾವ ಹಾಡೋದು ನೋಡ್ದ? ತಿಪ್ಪೇಸ್ವಾಮಿ ಅವಳಿಗಂತೂ ಚೆನ್ನಾಗಿರೋ ಖರಾಬಾಗಿರೋದು ಹಾಡು ಹೇಳೋನೆ. ಆದ್ರೆ ಆ ಹುಚ್ಚು ಮುಂಡೋದಕ್ಕೆ ಹಾಳೆ ನೆನಪಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡು. ಹಬ್ಬಬ್ಬಬ್ಬ, ದೇವರು ಒಂದು ಕೊಟ್ಟು ಒಂದು ಕಿತ್ಕೋತಾನೆ ಅಂತಲ್ಲ, ಅದೇ ಇದು. ನನ್ನ ಹೆಂಡ್ರು ಯಾಕೆ ಹಿಂಗೆ ಜೋರಾಗಿ ಕಿರ್ಚತ್ತಾವಳಲ್ಲ? ಏನಾಗೈತಿ ಇವಳಿಗೆ? ನಮ್ಮ ಸೊಸೆನ ಕೂಗಿದ್ರೆ ಏನು ವಾಯ್ಸೂ ಬತ್ತಿಲ್ಲ, ಏನಿಲ್ಲ. ಏನೋ ಮಾಡ್ತಿರಂಗ ಅವಳೆ. ತಡಿ, ಒಳಕ್ಕೆ ಹೋಗಿ ಏನು ಎತ್ತ ಅಂತ ನೋಡುಮ. ಇವಳ್ದೆ ಅದೇನೋ ಅಂತಾರಲ್ಲ, ಮಾತಿನ ಮಲ್ಲಿ ಈ ಥರ ಯಾವಾಗಲೂ ಒಟ್ಟ 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 ಅಂತ ಇರ್ತಾಳೆ. ಅದೇನು ಮಾಡ್ತಿದ್ದಾಳೋ ಏನು ಕತೆನೋ. ಈಟು ಒಂದೆಲ್ಲ ಅರ್ಥ ಐತೆ ಅಂತ ನಂಗೆ ಗೊತ್ತೇ ಆಗಿಲ್ಲ ನೋಡಿ. ಅದಕ್ಕೆ ನಾನು ಸ್ವಲ್ಪ ಅವಾಗವಾಗ ಪೆದ್ದಿ ಥರ ಆಗೋಗುತ್ತೆ ನನ್ನ ತಲೆ. ನೀ ನೋಡತ್ತಮ್ಮ ಕರೆಕ್ಟಾಗಿ ಎಲ್ಲನೂ ಅರ್ಥ ಮಾಡ್ಕೊಂಡು ಆಡ್ ಚೆನ್ನಾಗಿ ಹೇಳವನೆ ಅಂತ ಅದಕ್ಕೆ ನೀನು ಈ ಪಾಟಿ ನಗ್ತಾ ಇರೋದು ಅನ್ಸುತ್ತೆ. ಕೊಣೆ, ಅದಕ್ಕೇನೆ ನಗು ತಡ್ಕೊಳಕೈತಲ್ಲ ನನಗೆ. ಹೋ ಸೊಸೆ ನೀನು ಬೇಗ ಹೋಗು,
ನನಗೋಸ್ಕರ ಬಿಸಿ ಬಿಸಿ ಬೋಂಡಾನ ಬಜ್ಜಿನ ತಗೊಂಡು ಬಾ ಹೋಗು, ನೀ ನನಗೆ ಬೇಗ ಹೋಗು. ಇವಾಗ ಬೋಂಡ ಬಜ್ಜಿ ತಿಂತೀರಾ ಅತ್ತೆವಾ? ನಿಲ್ಲು, ನನಗೆ ಇವಾಗ ಸಾನೆ ಖುಷಿ ಆಯ್ತೈತೆ. ಇನ್ನೊಂದು ಹಾಡು ಹೇಳ್ತೀನಿ, ಆ ಹಾಡು ಹೇಳಿದ್ಮೇಲೆ ಹೋಗಿ ಮಾಡ್ಕೊಂಡು ತಗೋಬಾ ಹೋಗು, ಆಯ್ತಾ? ಇದೆಲ್ಲೋ ನಮ್ಮ ಅತ್ತೆವಂಗೆ ಹಾಡು ಹೇಳೋ ಹುಚ್ಚಿಡ್ಕೊಂಬಿಟ್ಟೈತೆ ಅಂತ ಅನ್ಸುತ್ತೆ. ಗಂಟ್ಲು ಸರಿ ಮಾಡ್ಕೊಬಿಡ್ತೀನಿ ನೀರು. ನಾನು ಹೆಂಡ್ರತ್ತೀನಿ ಅವಳು ಏನು ಮಾತಾಡ್ತಾವಳೆ, ಏನೋ ಕಿರಿಕ್ ಮಾಡ್ತಿರಂಗೆ ಕಾಣಿಸ್ತೈತೆ, ಏನು ಅಂತಾನೆ ಗೊತ್ತಾಯ್ತಲ್ಲಪ್ಪ. ಎಲ್ಲಿ ಇವ್ರಿಬ್ರು ಹುಡ್ಕೋದು? ಇಲ್ಲೇ ನಿಂತ್ಕೊಂಡು ಏನೋ ಮಾಡ್ತಾವಳಲ್ಲ, ಇರು ಇಲ್ಲೇ ನಿಂತ್ಕೊಳಮ್ಮ, ಅದೇನು ಮಾಡ್ತಾಳಂತ ನೋಡಮ್ಮ. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ಎನ್ನ ಕರುಣದಿ ಕಾಯೋ ಮಹದೇಶ್ವರ. ಹೇ ಶಂಕರ ಪ್ರೇಮಾಂಕುರ, ಆದ ನಂತರ ನೆಮ್ಮದಿ ದೂರ. ಯಾಕೀ ತರ ಹೇಳು, ಪ್ರೇಮ ಎಂಬುದೇ ಹುನ್ನಾರ, ಇದರಿಂದ ಶಾಂತಿ ಸಂಹಾರ. ಒಮ್ಮೆ ಚಂದದಿ ನೋಡೋ ಮಹದೇಶ್ವರ ಶಂಭೋ, ಗುಂಡರ ನಂಬೋ ಈ ಬಂಜರ. ನಿನ್ನ ಪೂಜೆಗೆ ಬಂದೆ ಮಹದೇಶ್ವರ, ಎನ್ನ ಕರುಣದಿ ಕಾಯೋ ಮಹದೇಶ್ವರ. ಲೇ ನಾ ಇವಾಗ ಹೋಗಿ ಮಾದಪ್ಪನ ದೇವಸ್ಥಾನಕ್ಕಾದ್ರೂ ಹೋಗ್ಬಿಟ್ಟು ನೀಟ ಕೈ ಮಗ್ಗಿಯದ್ ಬಿಟ್ಬಿಟ್ಟು ಇಲ್ಲಿಂದನೇ ಈ ಥರ ಹಾಡೆಲ್ಲ ಹೇಳ್ತೀಯಲ್ಲ ನೀನು. ಅರೆ ಹೋಗೋ ಮಾರಯ್ಯ, ನನ್ನ ಗಂಡ ಬಂದಿದ್ದ ನಂಗೆ ತಿಳಿದಿಲ್ಲ. ಅಬ್ಬಬ್ಬಬ್ಬ, ಇವನು ನಾ ಖುಷಿಯಲ್ಲಿರೋದು ಏನಾರ ಅನ್ಕೊಂಬಿಟ್ರೆ. ಮಾವಯ್ಯ ಯಾವಾಗ ಬಂದ್ರಿ ನೀವು? ನೀವು ಬಂದಿದ್ದೆ ನನಗೆ ಗೊತ್ತಾಗಿಲ್ಲ. ರೀ ಇವಾಗ ಬಂದ್ರೇನ್ರಿ? ನೀವು ಬಂದಿದ್ದೆ ಗೊತ್ತಾಗಿಲ್ಲ ನೋಡ್ ಮತ್ರಿ. ಹೌದೇನ್ರಿ? ನೀವೆಲ್ರಿ ಫುಲ್ಲನು ಹಾಡು ಡ್ಯಾನ್ಸ್ ಮಾಡಕತ್ತಿದ್ರಿ? ಅದು ಅದು ಒಂಥರ ಖುಷಿ ಆಯ್ತಿತ್ರಿ, ಅದಕ್ಕೆ ಈ ಹಾಡು ಡ್ಯಾನ್ಸ್ ಮಾಡಕತ್ತಿದ್ದೆ ಅಷ್ಟೇ. ಅಯ್ಯಯ್ಯೋ, ನಮ್ಮ ಅತ್ತೆವ ನಿಮ್ಮ ತಂಗಿ ಹೋಗಿದ್ದಕ್ಕೆ ಇಷ್ಟೊಂದೆಲ್ಲ ಖುಷಿ ಪಡ್ತಾ ಇದ್ದಾರೆ ಅಂತ ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂದರೆ ಎಲ್ಲ ಬೇಜಾರಾಯ್ತೈತೇನೋ. ಸಾಕು, ನನಗೆ ಗೊತ್ತು. ನನ್ನ ತಂಗಿಯವ ಎಲ್ಲಿ ಮನೆ ಬಿಟ್ಟು ಹೋದ್ಮೇಲೆ ಮನೇಲಿ ಸದ್ದು ಇಲ್ಲ ಪದ್ದು ಇಲ್ಲ ಅಂತಿದ್ದೆ. ನಿಂದೆ ಏನೋ ಒಂಥರ ಆರ್ಭಟ ಆಗೋಗೈತಲ್ಲ. ಅವಳಿದ್ದಾಗ ಎಷ್ಟೋ ಚೆನ್ನಾಗಿತ್ತು ಮನೆ. ಇವಾಗ ನೋಡು ಹೆಂಗೆ ಹಾಡ್ತಿದ್ಯಾ ನೀನು, ಯಾವ ಥರ ನೋಡೋಕ್ಕಾಯ್ತಲ್ಲ. ಏನಂದ್ರಿ ಇನ್ನೊಂದ್ಸಲಿ ಹೇಳ್ರಿ, ಅದೇನೋ ಅಂದ್ರಲ್ಲ. ಮನೆ ನಿಂದೆ ಆರ್ಭಟ ಆಗೋಗೈತೆ. ಅದಲ್ರಿ, ಏನೋ ನಿನ್ ತಂಗಿ ಇದ್ದಾಗ ಮನೆ ಆನಂದಮಯವಾಗಿತ್ತಾ? ಇವಾಗೇನು ಮನೆ ಚಂದಿಲ್ಲ, ನಂದೆ ಹಾರ್ಬಟ ಆಗೋಗಿದ್ಯಾ? ಏನ್ರಿ ಏನ್ ಅನ್ಕೊಂಡಿದ್ದೀರಾ ನೀವು? ನನ್ನನ್ನ ಏನ್ರಿ ಅನ್ಕೊಂಡಿದ್ದೀರಾ ನೀವು? ನಾನು ಹೆಣ್ರು ಅಂತ ಅನ್ಕೊಂಡಿದ್ದೀನಿ, ತಪ್ಪಾಗಿದ್ರೆ ಕ್ಷಮಿಸ್ಬಿಡು. ಏನ್ರ ತಾನೆ? ಯು ಶೆಟ್ಟಿವರ ಮೌತು. ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಐ ವಿಲ್ ಕಿಲ್ಲಿಂಗ್, ಗೊತ್ತಾಯ್ತೇನೋ? ನೀನು ಇಂಗ್ಲೀಷು ಈ ಹುಚ್ಚುತನಕ್ಕೆ ಏನು ಕಮ್ಮಿ ಇಲ್ಲ ನೀನು. ಇನ್ನು ನಿಮ್ಮಪ್ಪ ಅವ ಏನಿಲ್ಲ. ನೀನು ಇನ್ನೊಂದು ವರ್ಷ SLC ಪಾಸ್ ಮಾಡಿಬಿಟ್ಟಿದ್ದಂದ್ರೆ ಇನ್ನು ಕಾಲೇಜ್ಗೆ ಹೋಗಿದ್ರೆ ನಿನ್ನನ್ನು ಹಿಡಿಯೋಕ್ಕಾಯ್ತಿತ್ತೇನೋ? ಹಿಡಿಯೋಕ್ಕೆ ಆಯ್ತಿರ್ಲಿಲ್ಲ ಬಿಡು. ನೀನು ನನಗೆ ಬಿದ್ದಿದ್ದ ಹೆಚ್ಚು. ನಾನೇನ್ ನಿನ್ನ ಬಿಳ್ಳು ಅಂತ ಹೇಳಿದ್ನ? ಹಿಂದೆ ಬಾ ಅಂತ ಹೇಳಿದ್ನ? ನಮ್ಮನೆ ಗಂಟ ಬಂದು ನನ್ನನ್ನು ಕೇಳಿ ಮದ್ವೆ ಆಗು ಅಂತ ಹೇಳಿದ್ದೇನೋ? ನಿಮ್ದು ಯಾಕೋ ಜಾಸ್ತಿ ಆಯ್ತೈತೆ ನೋಡ್ರಿ. ನಾನು ಇಲ್ಲಿ ನನ್ನಿಷ್ಟ ಬಂದಂಗೆ ಇರಾಕಿ ಏನಾದ್ರೂ ದುಸ್ರ ಮಾತಾಡ್ತು, ನನಗೆ ಸಿಟ್ಟು ಬಂದು ತಲೆ ಮೇಲೆ ಏನಾದ್ರೂ ತಗೊಂಡು ನಿನ್ ತಲೆಗೆ ಎತ್ತು ಬಿಸಾಕಿದ್ರು ಎತ್ತಾಕ್ಬಿಡ್ತೀನಿ. ಹುಷಾರಾಗಿರಿ. ಜಾಸ್ತಿ ಏನಾದ್ರೂ ಮಾತಾಡಬಾರ್ದು ನೀವು. ಎಷ್ಟು ಖುಷಿ ಆಗಿದ್ದೆ, ಅದನ್ನೆಲ್ಲ ಹಾಳು ಮಾಡ್ಬಿಟ್ಟ ನನ್ನ ಗಂಡ, ನನ್ನ ಬಂಡ. ಯಪ್ಪ ನನ್ನ ಕಿವಿ ತೂತು ಬಿದ್ದೋಯ್ತು ನೋಡವ್ವ ಸೊಸೆ. ನಗ್ತಾ ಇದ್ಯಾ ನೀನು? ನಾ ಪಟಾಕಿ ಪಟ ಅಂತ ಅಂದಂಗೈತಿಲ್ಲ, ಹಂಗೆ ಇವಳು ಚೆನ್ನಾಗಿ ಬೈದು ಬಿಡು ಹೋಗ್ಬಿಟ್ಲು. ಅಲ್ಲ, ನಾನು ಇವಳು ಬೈಬೇಕು, ಇವಳ ನನಗೆ ಬೈಬೇಕು, ನನಗೆ ಮರ್ತೋಯ್ತಲ್ಲ. ಮಾವಯ್ಯ ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.